ಆತ್ಮೀಯ H16 ನ್ಯೂಸ್ ಅಥವಾ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಗುತ್ತಿಗೆ ನೌಕರರಿಗೆ ಕಳೆದ 2 ತಿಂಗಳಿಂದ ಸಂಬಳ ಇಲ್ಲ, ಯಾಕಂದರೆ ಖಜಾನೆ ಖಾಲಿ ಆಗ್ಯದ ಅನ್ನುವಂಥ ಸಬು ಕೇಳಿ ಬರ್ತಾ ಇದ್ದಾವೆ. ಇದು ನಿಜವಾಗಿಯೂ ಸತ್ಯನೋ ಸುಳ್ಳನೋ ಬೇರೆ. ಖಜಾನೆ ಖಾಲಿ ಆಗಿದ್ದು ಸಿದ್ದರಾಮಯ್ಯರು ಉತ್ತರಿಸ್ಬೇಕು, ಅದಕ್ಕೆ ಅವ್ರು ಸಮೃದ್ಧ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ NHM ಅಂದರೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಇವರು ಇಲ್ಲಿ ಕೆಲಸ ಗುತ್ತಿಗೆ ಆದಮೇಲೆ ತೊಗೊಂಡಿದ್ದಾರೆ. 28,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ತುಂಬ ಸರ್ಕಾರಿ ಆಸ್ಪತ್ರೆಗಳಲ್ಲೇ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೇ ಪಾಪ ಗುತ್ತಿಗೆ ಆದಮೇಲೆ ಬಂದು ಸೇರ್ಕೊಂಡಿದ್ದಾರೆ. 2 ದಿನ ಪೇಮೆಂಟ್ ಇಲ್ಲ. ಅವ್ರ ಗತಿ ಏನು ಅಂತ ರಾಜ್ಯ ಸರ್ಕಾರಕ್ಕೆ ನಿಜವಾಗಿಯೂ ಖಜಾನೆ ಖಾಲಿ ಆಗಿದೆ. ಅದನ್ನು ಮೇಲೆ ಘೋಷಣೆ ಮಾಡಿಬಿಡಲಿ. ಭಾಳ ವಿರೋಧ ಪಕ್ಷದವ್ರು ನಮ್ಮಂತ ಭಾಳ ಮಾತಾಡ್ತಾ ಇದ್ದಾರೆ, ಇಲ್ಲಪ್ಪ ನಮ್ಗೆ ಖಾಲಿ ಆಗಿದೆ ಅಂತೇಳಿ. ಯಾಕಂತಂದ್ರೆ ನಮ್ಗೆ ಖಾಲಿ ಆಗಿಲ್ಲ, ಅದ್ರ ಮಧ್ಯೆ ಪೇಮೆಂಟ್ ಯಾಕೆ ಮಾಡ್ತಾಯಿಲ್ಲ? ಇಲ್ಲಂತಲ್ಲ, ಪ್ರತಿ ವರ್ಷ 50,000 ಕೋಟಿ 59,000 ಕೋಟಿ ಉಳಿಸೋ ಹುಡುಗ ನಾನು ದೊಡ್ಡ ಸಾಹಸನ. ಆದ್ರೆ ಯಾರ್ದೋ ಬಾಯ ತುತ್ತು ತೆಗೆದು ಇನ್ನೊಬ್ರು ಬಾಯಿಗೆ ಹಾಕೋದು ಏನು ದೊಡ್ಡ ದಾನ ತೆಗೆದ. ಆಮೇಲೆ ಕನ್ನಡದಲ್ಲಿ ಗಾದಿ ಮಾಡ್ತದಲ್ಲ, ಅತ್ತಿಗೆ ಹೋದ ಹಳೆಯಾಗ ದಾನ ಮಾಡಿರಂತ. ಮೊದಲ ಬರ್ತದ ಒದ್ದಾಡುವಂಥವು ಅದ್ರ ಮೂಲಗಳು ಇರೋದಿಲ್ಲ, ಆರ್ಥಿಕ ಮೂಲ ಅಷ್ಟು ಕಷ್ಟ. ಸರ್ಕಾರ ದವಾಖಾನೆಗಳಲ್ಲಿ ಅಥವಾ ಈ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಸ್ವಲ್ಪ ಏನೋ ಔಷಧ ತೊಗೊಳಕ್ಕೆ ಬಂದವ್ರ ಕಡೆ ಅವ್ರ ಕಡೆ 10-20 ರೂಪಾಯಿ ಇಸ್ಕೊಂಡು ಮತ್ತೆ ಇಸ್ಕೊಂಡು ಬಾಳೆ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದ್ದೀವಿ ಅದು ಕನ್ನಡಲ್ಲೇ. ಇಲ್ಲ ಫ್ರೀಯಾಗಿ ಸರ್ವಿಸ್ ಮಾಡುವಂಥವ್ರು ಅನೇಕ ಜನ ನೋಡಿದ್ದೀವಿ. ಇಂಥ ಒಂದು ಕಾರ್ಯಕರ್ತರಿಗೆ ಅಟ್ಲೀಸ್ಟ್ ಅವರ ಪೇಮೆಂಟ್ ಇಷ್ಟೊಳಗೆ ಕ್ಲಿಯರ್ ಇರಬೇಕಾಗಿತ್ತು, ಆಗಿಲ್ಲ. ಜನವರಿ ತಿಂಗಳಿಲ್ಲ, ಫೆಬ್ರವರಿ ಮುಗಿಯಾಕೆ ಬಂತು, ಇನ್ನೂ ಪೇಮೆಂಟ್ ಆಗೋ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಹೀಗಾಗಿ ಆ ಜನ ಎಲ್ಲ ಪಾಪ ಒದ್ದಾಡ್ತಾ ಇದ್ದಾರೆ. ಮೊದಲೇ ಕೊಡೋದು ಕಡಿಮೆ, ಗುತ್ತಿಗೆ ಆಧಾರದ ಮೇಲೆ. ಅದಕ್ಕೆ ಏಜೆಂಟ್ಸ್ ಬೇರೆ ಇರ್ತಾರೆ ಗುತ್ತಿಗೆ ತೊಗೊಳ್ಳೋ ಮುಂದೆ. ಏನೇನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ಈ ವಿಷಯದ ಬಗ್ಗೆ ಇವತ್ತು ಕೇಳ್ತಾ ಇದ್ದಾರೆ. ಸರ್ಕಾರವೇ ನಮ್ಮ